ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ಹುಡುಗಿ ಕೇಳಿದ, ಯಾರದು ಪರಮಾತ್ಮ? ಪರಮಾತ್ಮ ಅಂದ್ರೆ ಯಾರು? ಎಲ್ಲಿದ್ದಾನ ಹರಿ? ಸರ್ವತ್ರ ಅಂದ, ಎಲ್ಲಿ ಬೇಕೋ ಅಲ್ಲಿದ್ದಾನೆ. ಒಂದು ಕಂಬ ತೋರಿಸಿ ಕೇಳಿದ, ಅಕಸ್ಮಾತ್ ಸ್ತಂಭೇನ, ಈ ಕಂಬದಲ್ಲಿ ಯಾಕಿಲ್ಲ? ದೃಶ್ಯತೆ ಎಂದ ಪ್ರಹ್ಲಾದ್. ನನಗೆ ಕಾಣಿಸ್ತಾ ಇದ್ದಾನೆ. ನಿನಗೆ ಕಂಡ್ರೆ ನನಗೆ ಕಾಣಬೇಕಲ್ಲ, ನನಗ್ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ, ನಿನ್ನ ಕಣ್ಣಿಗೆ ಪೊರೆ ಬಂದಿದೆ ಅಂತಾನೆ. ನಿನ್ನ ಕಣ್ಣಿಗೆ ರೋಗ ಬಂದಿದೆ, ಅಂಜನ ಹಾಕೋ ಕಾಣಿಸ್ತದೆ. ಪರಮಾತ್ಮ ಭಕ್ತಿಯನ್ನು ಅಂಜನ ಬೇಕು. ನಿನ್ನ ಕಣ್ಣು ದೂಷಿತವಾಗಿದೆ, ಪರಮಾತ್ಮ ಕಾಣ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದ್ದಾನೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟು. ಹಾಗಾದ್ರೆ ನಿನಗೆ ಕಾಣಿಸ್ತಾ ಇದ್ರೆ ಅದೇ ಕಂಬದಿಂದ ಅವನನ್ನು ಒದ್ದು ಹೊರಗೆಳೆದು ಅವನ ಎದುರುಗಡೆ ನಿನ್ನ ತಲೆ ಕಡಿತೀನಿ, ರಕ್ಷಣೆ ಮಾಡಲಿ ನೋಡೋಣ ಅಂತ ಸವಾಲು ಹಾಕಿ ಖಡ್ಗ ಹಿಡ್ಕೊಂಡು ಸಿಂಹಾಸನದಿಂದ ಎದ್ದು ಬಂದು ಪ್ರಹ್ಲಾದ ತೋರಿಸಿದ ಕಂಬ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆದರೂ ಕಂಬಕ್ಕೆ ಜಾಡಿಸಿ ಒದ್ದ ಕೂಡಲೇ ಭಯಂಕರ ಸ್ಫೋಟ ಶಬ್ದ ಆಯಿತು. ಬ್ರಹ್ಮಾಂಡದ ಮೇಲೆ ಜಂತಿಗೆ ಬಡಿದು ಪ್ರತಿಧ್ವನಿ ಬಂತು. ಆ ಧ್ವನಿ ಕೇಳಿ ಎಲ್ಲ ದೇವತೆಗಳು, ಋಷಿಗಳು, ಭಗವದ್ ಭಕ್ತರೆಲ್ಲ ಸೇರಿದರು. 14 ಲೋಕದ ಭಕ್ತರೆಲ್ಲ ಬಂದರು. ಅಂಥ ಧ್ವನಿ 14 ಲೋಕಕ್ಕೆ ಕೇಳಿಸ್ತು. ಎಲ್ಲರೂ ಬಂದ ಕೂಡಲೇ ಮರುಕ್ಷಣದಲ್ಲಿ ಪರಮಾತ್ಮ ಬಂದ. ಎಲ್ಲರಿಗೂ ಒಟ್ಟಿಗೆ ದರ್ಶನ ಕೊಡೋಣ ಅಂತ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ. ಆ ಸ್ತಂಭಕ್ಕೆ ಒಂದು ಕೂಡಲೇ ಸ್ಫೋಟದ ಶಬ್ದ ಆಗಿ ಅರ್ಧ ನರಾಕಾರ ಅರ್ಧ ಮೃಗಾಕಾರ, ಕೆಳಗಿನ ಭಾಗ ನರಾಕಾರ, ಮೇಲಿನ ಭಾಗ ಮೃಗಾಕಾರ, ಸಿಂಹಾಕಾರ. ಹೀಗೆ ನರಸಿಂಹನಾಗಿ ಭಗವಂತ ಕಂಬದಿಂದ ಒಡಮೂಡಿ ಬಂದ. ನಂಬಿಕೆ ಇತ್ತು ಪ್ರಹ್ಲಾದ.